ನಮ್ಮ ಸಮಾಜದಲ್ಲಿ ಹಲವಾರು ಮಹಿಳೆಯರು ವರದಕ್ಷಿಣೆ, ಬಾಲ್ಯ ವಿವಾಹ, ಮಹಿಳೆಯರ ಮಾರಾಟ ಇಂಥ ಅನೇಕ ಅನಿಷ್ಟ ಪದ್ಧತಿಗೆ ಒಳಗಾಗಿ ತಮ್ಮ ಜೀವನ ಪರ್ಯಂತ ಕಣ್ಣೀರೊಳಗನ ಕೈ ತೊಳಿತಾರ. ಈಗ ನೀವು ನೋಡೋ ಕತೆನೂ ಅಂಥದ್ರಲ್ಲೇ ಒಂದು. ಇದು ಈ ಹುಡುಗಿಯ ಕತೆ. ಇವಳು ಕಮಲು. ಇವಳು ಜೀವನದಲ್ಲೂ ವಿಧಿ ಬಹಳನೇ ಆಟ ಆಡ್ಬಿಟ್ಟದ. ಇವಳು ಕಮಲುನ್ ತಾಯಿ ಶಾಂತವ್ವ. ಇಗೋ ಇಲ್ಲಿ ಬರ್ತಿದಾರಲ್ಲ, ಇವನು ನಿಂಗಪ್ಪ ಮತ್ತವನ್ ಕುಟುಂಬ. ನಿಂಗಪ್ಪ ತನ್ನ ಮಗನಿಗೆ ಹೆಣ್ಣು ನೋಡಕ್ಕಂತ ಕಮಲುನ್ ಮನೆಗ್ ಬಂದಾನ. ನೋಡ್ರಿ, ಶಾಂತಾಬಾಯಿ ಮನೆಯವರು ನಾವು ಗೆಳೆಯರು, ಇಲ್ಲೇ ಬಾಜು ಮನೆಯವರು. ಹೌದ್ರಿ. ಅವ್ರ ಮಗಳ ಕಮಲಾ ನಮ್ಮ ಮಗಳು ಕೂಡ ಬೆಳೆದವ್ರು, ಇಬ್ರು ಗೆಳತ್ಯಾರ. ಇವ್ರ ಮನೆಯವ್ರು ತೀರ್ಕೊಂಡ ಮೇಲೆ ಕಮಲಾನು ನಮ್ಮ ಮಗಳಂತ ತಿಳ್ಕೊಂಡ ಅವ್ರಿಗೆ ಕಷ್ಟ ಸುಖದಾಗ ಸಹಾಯ ಮಾಡ್ಕೋತ ಬಂದಿವಿ. ಹೇಳ್ರಿ, ಊರ್ ಕಡೆ ಎಲ್ಲಾ ಆರಾಮ ಐತ್ರಿ? ಮಳಿ ಬೆಳಿ ಎಲ್ಲಾ ಚಲೋ ಐತನ್ರಿ? ಎಲ್ಲಾ ಆರಾಮ ಐತಿ ನೋಡ್ರಿ. ಈ ಮಳೆಗಾಲ, ಚಳಿಗಾಲ, ಬ್ಯಾಸಿಗಾಲ ಜೊತೆಗೆ ಈ ಬರಗಾಲ ಒಂದ್ ಕೂಡೈತಿ ನೋಡ್ರಿ. ಮಳಿ ಆಗಿಲ್ಲ ಅಂತ ಹೇಳಿ ಈ ಮಕ್ಕಳ ಮದ್ವಿ ನಿಲ್ಸಾಕ ಆಗ್ತೈತ್ರಿ. ಹೌದ್ರಿ. ಬೆಳೆದು ನಿಂತ ಮಕ್ಕಳಿಗೆ ಮದುವೆಯನ್ನು ಮುಗ್ದಾರ ಹಾಕಬೇಕು ನೋಡ್ರಿ. ಏ ಕಮ್ಲು, ಜೋರಾತ್ಲ ನಿಂದು. ಹೋಗ ಹಂಗಂತ ಹೇಳಿ ಈಗ ಹುಡುಗನ್ ಬರೇ ನೋಡಾಕ್ ಹೋಗ್ಬೇಡ. ನಾನು ಮದ್ವಿಗ್ ಮೊದ್ಲ ನನ್ ಗಂಡನ್ ನೋಡ್ನೆ ಈಗ ಹಿಂಗ ಆಗಿದ್ದ. ಆದ್ರೆ ಈಗ ನೋಡ, ಅವ್ನ್ ನೋಡ್ರ ಕಾರ ಕಲ್ ನೋಡ್ದಂಗ ಆಗ್ತೈತಿ. ನನ್ನ ಒಬ್ಬ ಮಗ ನೋಡ್ರಿ, ರಾಜು ಅಂತ ಹೇಳಿ ಬ್ಯಾರೆ ದೇಶದಾಗ ಗಾಡಿ ಹೊಡ್ಯಾತಾನ. ಈ ದೇಶದಾಗಿನ ರೋಡ್ ನೆಟ್ಗಿದ್ರ ಗಾಡಿ ನೆಟ್ಗಿರ್ದಿಲ್ಲ, ಗಾಡಿ ನೆಟ್ಗಿದ್ರ ರೋಡ್ ನೆಟ್ಗಿರ್ದಿಲ್ಲ. ಎರಡೂ ನೆಟ್ಗ ಇದ್ರ 10,000 ನೆಟ್ಗ ಇರೋದಿಲ್ಲ. ಅದಕ್ಕಂತ ಹೇಳಿ ಈ ದೇಶದ ಸಹವಾಸ ಬೇಡ ಅಂತ ಗಾಡಿ ಹೊಡ್ಯಾಕ ಬೇರೆ ದೇಶಕ್ಕೆ ಹೋಗ್ಯಾನ ನೋಡ್ರಿ. ಚಲೋನ ಆತ್ ಬಿಡ್ರಿ, ನಿಮ್ ಸಂಬಂಧ ಸಿಕ್ಕಿದ್ದು ನಮ್ಮ ಅದೃಷ್ಟನ. ಆದ್ರ ನಮ್ಮನೆಯವ್ರ ತೀರ್ಕೊಂಡ್ಮೇಲೆ ನಮ್ ಕಮಲೂನ ಕಲ್ಸಾಕ ಆಗ್ಲಿಲ್ರಿ. ಅದಕ್ಕ ನಿಮ್ದೇನ್ ಅಭ್ಯಂತರ ಇಲ್ಲ, ಹೌದಿಲ್ಲ ನೋಡ್ರಿ? ಶಾಂತಾಬಾಯಿ ಅವರ ಕಲ್ತಿರೋ ಹುಡುಗಿಯಾರ ಉಳ್ಕೊಂಡು ಹೋಗಿದ್ರ ಟ್ರಕ್ ಕಟ್ಲ ಸಿಗ್ತದ್ರಿ. ಈ ಕಲ್ತಿರೋ ಹುಡುಗಿಯರಿಗೆ ದೊಡ್ಡವ್ರ ಯಾರು, ಸಣ್ಣವ್ರು ಯಾರು, ಯಾರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಒಂದೂ ಗೊತ್ತಾಗೋದಿಲ್ರಿ. ಅವ್ರನ್ನ ಕಟ್ಕೊಳ್ಳೋದು ಒಂದ, ಬೆಂಗಳೂರು ಹೈಕೋರ್ಟ್ ಕಟ್ಕೊಳ್ಳೋದು ಒಂದ. ಹೌದ್ರಿ. ಹುಡುಗಿ ತಯಾರಾದಳೇನ್ರಿ? ಕರ್ಕೊಂಬರ್ರಿ. ಅಲ್ಲಿ ಕೊಡುವ ಮೊದ್ಲ. ಹುಡುಗಿನಂತೂ ನೋಡಿರ್ಯ? ನಿಮ್ಮ ಹುಡುಗನ ಒಂದ್ ಮಾತು ಕೇಳ್ರಲ್ಲ. ನಮ್ಮ ಹುಡುಗಗ ನಾಚಿಕೆ ಬಾಳ್ರಿ. ಅವ ಆ ಹುಡುಗಿನ ನೋಡಿ ಚಾ ಕುಡ್ದಂದ್ರ ಹುಡುಗಿ ಒಪ್ಪಿಗಾದಂಗನ. ಒಂದ್ ವೇಳೆ ಚಾ ಕುಡಿಲಿಲ್ಲ ಅಂದ್ರ ಒಪ್ಪಿಗಾಗಿಲ್ಲ ಅಂತ ತಿಳ್ಕೊಳ್ಳೋದು. ಈಗ ಯಾವಾಗ ಚಾ ಕುಡ್ದಾರಂದ್ಮೇಲೆ ಹುಡುಗಿ ಒಪ್ಪಿಗಾದಂಗನ ರೀ. ಇನ್ನೇನು ಅಂದ್ರ ಅಕ್ಷರ ಬಿಡನ್ರಿ. ಹೋಗ್ರಿವಾ, ಹುಡುಗಿ ನಟ ಮಾತಾಡ್ಸ್ಕೊಂಡ್ ಬರ್ರಿ ಒಳಗೋಗಿ. ಏನ್ವಾ, ನಮ್ ಹುಡುಗ ಇಷ್ಟ ಆಗ್ಯಾನೇನ? ಇಷ್ಟ ಆಗ್ಯಾನ್ರಿ. ಹೋಗುವ, ಒಂದ್ ಬಕೆಟ್ ನೀರ್ ತಗೊಂಡ್ ಬಾರವಾ. ಸ್ವಲ್ಪ ಕೈ ತೋರಿಸುವ ನಿಂದು. ಈಗ ಇನ್ನೊಂದು ಸ್ವಲ್ಪ ಊತಿದ್ರ ಚಲೋ ಇತ್ತಲ್ಲ? ಹೌದ್ರಿ. ಇಡುವ ಅಲ್ಲಿ. ಕೂಡುವ. ಸ್ವಲ್ಪ ನೀರಾಗ ಕಾಲು ಎದ್ದುವ. ಒಂದು 4 ಹೆಜ್ಜೆ ನಡಿಯುವ. ಎಲ್ಲ ಬರೋಬ್ಬರಿ ಅದ. ಒಂದು ವೇಳೆಕ ಬರೋಬ್ಬರಿ ಇರ್ಲಿಲ್ಲ ಅಂದ್ರ ಹುಡುಗಿ ಭವಿಷ್ಯ ಸರಿ ಇಲ್ಲ, ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ ಅಂತ ಮೂಢನಂಬಿಕೆಗಳನ್ನು ನಂಬಿ ಮದುವೆ ನಿಂತೋಗ್ತಿತ್ತು. ಇಂಥ ಮೂಢನಂಬಿಕೆಗಳು ಸಮಾಜದಿಂದ ದೂರ ಆಗಬೇಕು. ಹುಡುಗಿಗೆ ಕುದುರೆಗಾಲ ಇಲ್ಲ. ಕಾಕಾರಿ, ಎಲ್ಲ ಬರೋಬ್ಬರಿ ಆದರಿ. ಹುಡುಗಿಗೆ ಹುಡುಗ ಇಷ್ಟ ಆಗ್ಯಾನಂತ್ರಿ. ಹಂಗಾರ ಚಲೋ ಆತು ಬರಿವಾ. ಇನ್ನ ನಮ್ದೇನೂ ಅಭ್ಯಂತರ ಇಲ್ಲ ನೋಡ್ರಿ. ನಿಮ್ಮ ಹುಡುಗಿಗೂ ನಮ್ಮ ಹುಡುಗ ಇಷ್ಟ ಆಗ್ಯಾನ. ಹ್ಞೂ ರೀ. ಎಲ್ಲಾ ಚಲೋ ಆತ್ ನೋಡ್ರಿ.
ಇನ್ನ ಕೊಡ ತಗೊಳೋದ್ರಾಗ ಒಂದಿಟ್ಟು ಹೊಂದಾಣಿಕೆ ಆತಂದ್ರ ಎಲ್ಲ ಮುಗ್ದಂಗ ಆಕತ್ ನೋಡ್ರಿ. ಹಾ ನೋಡ್ರಿ, ನಮ್ಮ ಮಗನೂ ಸಾಲಿ ಕಲ್ತಾನ, ಮ್ಯಾಲ ಬ್ಯಾರೆ ದೇಶದಾಗ ಗಾಡಿ ಹೊಡಿತಾನ, ಮತ್ತ ಮೇಲಾಗಿ ಒಬ್ಬ ಮಗ ಅಂಟಂಬ್ರ ಕಾಟ್ ಅಂತೂ ಇಲ್ಲ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದ್ರ ಹೌದೌದು ಭಾಳ ಚಲೋ ಇರ್ತಾಳ ನೋಡ್ರಿ. ಸಾಂಪ್ರದಾಯದ ಪ್ರಕಾರ ಒಂದಿಷ್ಟು ವರದಕ್ಷಿಣೆ ಅದಟ ಮಾತಾಡ್ಬಿಡೋಣ್ರಲ್ಲ. ನಾವು ಬಡವ್ರಿ, ಹಂಗಂತ ನಮ್ ಕಮ್ಲೂನ್ ನಾವು ಹಂಗ ಅಂತೂ ಮದ್ವಿ ಮಾಡಿ ಕಳ್ಸೋಂಗಿಲ್ರಿ. ನಮ್ ಕೈಲಿ ಎಷ್ಟಾಕತ್ತೆ ಅಷ್ಟು ಕೊಡ್ತೀವ್ರಿ. ಒಟ್ನ್ಯಾಗ ನಮ್ಮ ಮಗಳು ಆರಾಮಿದ್ರ ಅಷ್ಟ ಸಾಕ್ರಿ. ಗಿಡದಾಗಿನ ಹೂವು ದೇವ್ರ ಪಾದ ಸೇರಿದ್ರ ಅಲ್ಲೇನ್ರಿ ಗಿಡಕ್ಕೊಂದು ನೆಮ್ಮದಿ. ಹಂಗಾರ ವರದಕ್ಷಿಣೆ ಎಷ್ಟು ಕೊಡೋಣ ಅಂತೀರಿ? ನಾವು ಬರುವಾಗ ಈ ವರದಕ್ಷಿಣೆ ಬಗ್ಗೆ ತಲೆ ಕೆಡ್ಸ್ಕೊಂಡ ಬಂದಿಲ್ರಿ. ಹಾ ಸ್ವಲ್ಪ ತಡ್ರಿ. ಬಾಯಿಲಿ ನಡ್ರಿ. ಒಬ್ಳ ಮಗಳು ಅದಾಳ ಅಂತಾರ, ನಮ್ಮ ಮಗನ ನೌಕರಿ ಅದಾನ, ಎಷ್ಟು ಕೇಳೋಣ ವರದಕ್ಷಿಣೆ? ಮೊನ್ನೆ ಆ ಪಾಟೀಲ್ ಸಿದ್ದಪ್ಪನ ಮಗ ಅದಲ್ಲ ಕಲ್ಲಪ್ಪ, ಅವಾಗ 3 ಲಕ್ಷ ರೂಪಾಯಿ 8 ತೊಲಿ ಬಂಗಾರ ಕೊಟ್ಟಾರಂತ. ಮತ್ತ ನನ್ನ ಮಗ ಬೇರೆ ದೇಶದಾಗ ನೌಕರಿ ಮಾಡ್ತಾನ, ಅವಾಗ 5 ಲಕ್ಷ ರೂಪಾಯಿ 10 ತೊಲಿ ಬಂಗಾರ. ಅದು ಕೇಳಲ್ಲ. ನಡಿ ಹೋಗೋಣ ನಡಿ. ಮಾನವರ ವ್ಯಾಪಾರ ವರದಕ್ಷಿಣೆಯ ಮೂಲಕ ನಡೆಯುತ್ತಿರುವುದು ಸಮಾಜದ ದುರಂತವೇ ಸರಿ. ಕೊಡೋರ ನಿಮಗೂ ಒಂದು ಬೆಲೆ ಇರಬೇಕು, ತಗೊಳ್ಳೋರ ನಮಗೂ ಒಂದು ಬೆಲೆ ಇರಬೇಕು. ಅದಕ್ಕೆ ಒಂದು 5 ಲಕ್ಷ ರೂಪಾಯಿ ಮತ್ತೊಂದು 10 ತೊಲಿ ಬಂಗಾರ ಮಾಡಿ ಮುಗಿಸ್ಕೊಂಡ್ ಬಿಡೋದು. ಯಾರು ಕೊಟ್ಟದ್ದು 2 ದಿನ ಆಗೋದ್ರಿ, ನಾವು ದುಡ್ದದ್ದ ನಮ್ಗೆ ನಿಲ್ಲೋದಿಲ್ಲ. ಆದರೂ ಹಿರಿಯರು ಒಂದು ಸಂಪ್ರದಾಯ ಮಾಡ್ಕೊಂಡು ಬಂದಾರ ನೋಡ್ರಿ. ಮೇಲಾಗಿ ಊರಾಗಿನ ಜನನೂ ಕೇಳ್ತಾರ್ರಿ, ಎಷ್ಟು ವರದಕ್ಷಿಣೆ ತೊಗೊಂಡ್ರಿ ಅಂತ ಹೇಳ್ಕ್ಯಾರ. ಸಂಗಪ್ಪ ಕಾಕಾರ ಸ್ವಲ್ಪ ನಡೀರಿ. ನೋಡ್ವಾ ಶಾಂತಾಬಾಯಿ, 10 ತೊಲಿ ಬಂಗಾರ 5 ಲಕ್ಷ ರೂಪಾಯಿ ಹೆಂಗ್ ಕೊಡಕ್ಕಿ? ಬಾಳಕ್ಕದ ನೋಡೋದು, ಅದಕ್ಕ ಸುಮ್ಮನೆ ಬ್ಯಾಡ್ ಅಂತ. ಬ್ಯಾಡ್ರಿ ಕಾಕಾರ. ಅಲ್ಲ, ಮೊದ್ಲ ನಮ್ ಕಮಲೂನ್ ಸಮಸ್ಯೆ ನಿಮಗ ಗೊತ್ತಿದ್ದದ ಐತಿ. ಅದ್ರಾಗ ಒಟ್ಟು ಹೆಂಗಾರ ಕಮ್ಮಿ ಮಾಡಿ ಮುಗಿಸ್ಬಿಡ್ರಿ. ಇರೋ 2 ಎಕರೆನ ಮಾರಿ ಕೊಟ್ರಾಯ್ತು. ಇಂಥ ಒಳ್ಳೆ ಸಂಬಂಧ ನಮ್ ಸಿಗ್ತೈತೇನ್ರಿ? ಅದ್ರಾಗ ಅಷ್ಟ್ ಕಡಿಮೆ ಅಂದ್ರೆ ಎಷ್ಟು ಹೇಳುವ? ಒಂದ್ 3 ಲಕ್ಷ ರೂಪಾಯಿ 5 ತೊಲಿ ಬಂಗಾರ ಹೇಳೋನಲ್ರಿ. 5 ಲಕ್ಷ ರೂಪಾಯಿ 10 ತೊಲಿ ಬಂಗಾರ ಕೇಳಿದವ್ರ ಇಷ್ಟಕ್ಕೆ ಹೆಂಗ್ ಒಪ್ಕೋತಾರವ? ಏನಾರ ಆಗಲ್ರಿ ಕಾಕಾರ, ಈ ಸಂಬಂಧ ಮಾತ್ರ ಬಿಡೋದ್ ಬ್ಯಾಡ್ರಿ. ಆಗಲಿ ನಡಿವ, ದೇವ್ರ ಹೆಂಗ್ ಹಚ್ತಾನೋ ಹಂಗ ಆಗ್ಲಿ. ನೋಡ್ರಿ, ಕಮಲು ತಂದಿಲ್ಲದ ಮಗಳಂತ ನಿಮಗೂ ಗೊತ್ತೈತಿ. ನೀವು ಕೇಳಿದಷ್ಟ 10 ತೊಲಿ ಬಂಗಾರ 5 ಲಕ್ಷ ರೂಪಾಯಿ ಕೊಡಾಕ ಅವ್ರಿಗೆ ಆಗೋದಿಲ್ರಿ. ಹಂಗಂತ ಹೇಳಿ ನಿಮ್ ಸಂಬಂಧನೂ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ರಿ. ಅದಕ್ಕ 3 ಲಕ್ಷ ರೂಪಾಯಿ 5 ತೊಲಿ ಬಂಗಾರ ಕೊಡ್ತೀವಿ, ಮುಗಿಸ್ಕೊಂಡ್ ಬಿಡ್ರಿ. ನಮ್ಮ ಹುಡುಗಗ ಭಾಳ ಕಡೆ ಸಂಬಂಧಗಳು ಬಂದಿತ್ತು ರೀ. ಆದ್ರ ನಮ್ಮ ಹುಡುಗಗ ಹಳ್ಳಿ ಹುಡುಗಿನ ಬೇಕಂತ ಹೇಳಿದ್ರಿಂದ ಇಲ್ಲಿಗೆ ಬಂದೇವು ನೋಡ್ರಿ. ಹಂಗಂತ ಹೇಳಿ ಇಷ್ಟು ಕಡಿಮೆ ವರದಕ್ಷಿಣೆ ಅಂದ್ರೆ ಹೆಂಗ್ರಿ? ಅದ್ರೊಳಗ ಒಂದ್ ಸ್ವಲ್ಪ ಹೆಚ್ಚು ಮಾಡಿ ಮುಗಿಸ್ಕೊಂಡ್ ಬಿಡುನ್ರಿ. ಹೆಣ್ಣು ಹೆತ್ತ ಗಂಡನ ಕಳ್ಕೊಂಡಿರೋ ಜೀವಕ್ಕೆ ಸ್ವಲ್ಪ ಸಮಾಧಾನ ಆಕತಿ. ನೋಡ್ರಿ, ನೀವ್ ಹೇಳೋದು ಕರೆ ಐತಿ. ಆದ್ರ ವರದಕ್ಷಿಣೆ ಸಲುವಾಗಿ ಮದುವೆ ಮರ್ಕೊಳ್ಳೋದು ನಮಗೂ ಇಷ್ಟ ಇಲ್ಲ. ಹಂಗಂತ ಹೇಳಿ ಇಷ್ಟು ವರದಕ್ಷಿಣೆ ಕಡಿಮೆ ಅಂದ್ರ ನಮಗಾಗೋದಿಲ್ಲ. ಕಡೀಕ ಒಂದು 4 ಲಕ್ಷ ರೂಪಾಯಿ 5 ತೊಲಿ ಬಂಗಾರ ಕೊಟ್ರ ಮುಗಿಸ್ಕೊಂಡ್ಬಿಡೋಣ. ಮದುವೆ ಬೇಕಾದ್ರೆ ನಾವ ಮಾಡ್ಕೋತೇವೆ. ಆಯ್ತು ತಗೊಳ್ರಿ, ಭಾಳ ಚಲೋ ಆದಂಗ ಆತು. ಹೆಣ್ಣ ಜೀವಕ್ಕೆ ಈಗ ಅರ್ಧ ಸಮಾಧಾನ ಆದಂಗ ಆತು. ಇನ್ನ ಮದುವೆ ಅಂತ ಒಂದು ಮುಗಿದ್ ಬಿಟ್ರ ನನ್ನ ಹೆಗಲ್ ಮ್ಯಾಗಿನ ಬಾರೆಲ್ಲ ಇಳಿದು ಹೋದಂಗ ಆಗ್ಬಿಡ್ತದೆ. ಆಯ್ತಾಯ್ತು, ನಾವು ಬರ್ತೇವ್ರಿ. ಆಯ್ತಾಯ್ತು, ಹೋಗ್ಬರ್ರಿ. ಭಾಳ ಮನೆಗೆ ಲಗ್ನ ಪತ್ರ ಕೊಡವದಾವು. ಮದುವೆ ಇನ್ನ 1 ವಾರ ಉಳಿತ್ ನೋಡು. ವಾ, ಮದ್ವೆ ಅರ್ವಿ ತರಾಕ ಗಂಗಪ್ಪನವ್ರ ಅಂಗಡಿಗೆ ಹೋಗೋಣ. ಆವ ಪರಿಚಯ ಅದಾನ, ಮತ್ತ ಅವನಿಗೂ ಭೇಟಿ ಆಗ್ದ ಭಾಳ ವರ್ಷ ಆತು. ಭೇಟಿಯಾಗಿ ಅವನಿಗೂ ಲಗ್ನ ಪತ್ರ ಕೊಟ್ಟು ಅಲ್ಲೇ ಅರ್ವಿ ತಗೊಳ್ಳೋಣ ಅಂತೇಳ. ಯಾರ್ ಬೇಕಿತ್ರಿ? ಇಲ್ಲಿ ಬಸಪ್ಪಜ್ಜಾರಂತ. ಬಸಪ್ಪಜ್ಜಾರ್ರಿ? ಅವ್ರ ಈ ಮನಿ ಅದು ಮಾರಿ ನಾಗ್ನೂರ್ ರುದ್ರಾಶ್ರಮದಾಗ ಅದಾರನ್ ಸುದ್ದಿ ರೀ.
ನಾಗನೂರು ವೃದ್ಧಾಶ್ರಮನ ಅದೆಲ್ಲ ಐತ್ರಿ? ಭಾಳ ದೂರ ಏನಿಲ್ರಿ, ಇಲ್ಲೇ ಹಿಂಗ ಹೋಗಿ ಎಡಕ್ ಹೊಳ್ಳಿದ್ರ ಅಲ್ಲೇ ಐತ್ರಿ. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೂನು ಅಲ್ಲೇ ಬಾಜು ಒಂದ್ ಕಿರಾಣಿ ಅಂಗಡಿ ಐತ್ರಿ, ಅಲ್ಲಿ ಕೇಳಿದ್ರ ಹೇಳ್ತಾರ್ರಿ. ಹಾ ಆಯ್ತು ಬಿಡ್ರಿ, ಬರ್ತೀವಿ. ಬಸಪ್ಪಜ್ಜಾಗ ಮದ್ವಿ ಕಾರ್ಡ್ ಕೊಡಾಕ್ ಬಂದ ಕಮಲು ಶಾಂತವ್ವಾಗ ಆಶ್ಚರ್ಯನ ಕಾದಿತ್ತು. ಬಸಪ್ಪಜ್ಜ ಯಾಕೆ ಮನಿ ಮಾರಿದ ಮತ್ ಯಾಕೆ ವೃದ್ಧಾಶ್ರಮ ಸೇರಿದ ಅಂತ. ಎಲ್ಲದಾನೋ ಏನೋ ಬಸಪ್ಪಜ್ಜ. ಹಾ ಇಲ್ಲದ ನೋಡ್ ಬಸಪ್ಪಜ್ಜ. ಯಾಕೆ ಬಸಪ್ಪಜ್ಜ ಇಲ್ಲದಿರಿ? ಎಲ್ಲ ವಿಧಿ ಆಟುವ ಕೂಡ್ರಿ ಕೂಡ್ರಿ. ಆರಾಮಿದೆಯಾ ಶಾಂತವ್ವ? ಹೂನಜ್ಜ. ಈಕಿ ನನ್ನ ಮಗಳು ಕಮಲು. ಈಕಿನ ಮದ್ವಿ ಇದೇ ತಿಂಗಳ 15ನೇ ತಾರೀಕಿಗೆ ಐತಿ. ನೀನು ಬರ್ಬೇಕಾ? ನಾನು ಕರ್ಕೊಂಡು ಹೋಗಿ ಬರ್ತೇನೆ. ಇವಳು ಮದುವೆನಾ? ಎಷ್ಟು ವಯಸ್ಸಾಗಿದೆ? 19 ಅಜ್ಜ. ಯಾಕೆ ಹಿಂಗೆ ಕೇಳಕತ್ತಿ? ನನ್ನ ಮಗ ಸೊಸೆ ಇಬ್ಬರು ಸತ್ತೋದ್ರು. ಒಬ್ಬಳೆ ಮೊಮ್ಮಗಳಿದ್ಲು, ಅವಳಿಗೆ 12 ವರ್ಷಕ್ಕೆ ಮದುವೆ ಮಾಡ್ದೆ. ಕಳ್ಳಾಗಿನ ಸಂಬಂಧ ಕಳ್ಳಾಗ ಉಳಿಲಿ ಅಂತ ಮದುವೆ ಮಾಡ್ದೆ. 1 ವರ್ಷದಲ್ಲೇ ಬಸರಿ ಆದ್ಲು. ನೋವು ತಡಿಲಾರ್ದೆ ಸತ್ತೋಗ್ಬಿಟ್ಲು. ಅಲ್ಲಿದ್ದ ಡಾಕ್ಟರ್ ಎಲ್ಲಾ ಬೈದ್ರು, ಇಷ್ಟು ಚಿಕ್ಕ ವಯಸ್ಸಾಗ ಯಾಕೆ ಮದುವೆ ಮಾಡಿದಿ? ಹಿಂಗಾಗಿ 18 ವರ್ಷವರೆಗೂ ಮದುವೆ ಮಾಡಬಾರ್ದು, ಅದಕ್ಕೆ ಕೇಳಿದ್ನಿ. ಆಗ್ಯಾವಜ್ಜ, 19 ಆಗ್ಯಾವಕ್ಕಿಗೆ. ಅಜ್ಜ ನಮ್ದು ಇನ್ನೂ ಕೆಲ್ಸ ಭಾಳ ಐತಿ, ಎಲ್ಲಾರ್ಗು ಲಗ್ನ ಪತ್ರ ಕೊಡ್ಬೇಕು. ನಾವು ಬರ್ತೇವೆ ಅಜ್ಜ. ಇನ್ನ ಗಂಗಪ್ಪಣ್ಣರಂತೂ ಅಂಗಡಿ ಬಾಗಲ ಹಾಕ್ಯಾರ. ಮನ್ಯಾಗರ ಅದಾನ ಏನೋ ನೋಡೋಣ ನಡೀವ. ಅವ್ವ ನಾ ಮದ್ವೆಗೆ ಹೋಗ ಹೆಂಗ್ ಮಾಡ್ತೀಯವ್ವ ನೀ? ಹಾ ಶಕ್ತಿ ಇರೋವರೆಗೆ ಅಂತೂ ಇರ್ತೇನವ, ಆಮೇಲೆ ನಿನ್ ಜೊತೆ ಬರ್ತೇನಲ್ಲ. 4 ತೊಲಿ ಬಂಗಾರ 5 ಲಕ್ಷ ರೂಪಾಯಿ ಹೆಂಗ್ ಕೊಡ್ತೀಯವ್ವ ನೀ? ನಮ್ ಕಡೆ ಏನೈತಿ? ರೊಕ್ಕ ಏನೂ ಇಲ್ಲ. ನಿನಗ ಹಣ್ಣಾಕಿ ಹೋದ್ರಲ್ಲ ಅವತ್ತ ರುದ್ರಪ್ಪ ಸಾವ್ಕಾರ್ಗೆ 2 ಎಕರೆ ಹೊಲ ಮಾರೇನಿ, 10 ಲಕ್ಷ ರೂಪಾಯಿ ಬಂದೈತಿ. ಅದನ್ನ ಕೊಟ್ಟು ಮದ್ವಿ ಮಾಡಿದ್ರ ಅಂತ ಹೇಳ. ಅವ್ವ ಯಾಕೆ ಮಾರಿದೆವ್ವ ನೀ? ಇರೋದ 2 ಎಕರೆ ಹೊಲ ಐತಿ, ಅದ್ದು ಮಾರಿದಿ? ನನಗಿರೋದು ನೀನು ಒಬ್ಬಳ ಮಗಳು. ನಂಗ ಹೊಲ ಯಾಕೆ ಬೇಕು, ಮನಿ ಯಾಕೆ ಬೇಕು ಅಂತೀನಿ. ಹೇ ಸಕ್ಕು, ಹೇ ಕಮ್ಲು, ಆರಾಮಿದೀನಿ ಸಕ್ಕು. ಅವ್ವ ಈಕಿ ಸಕ್ಕು ಅಂತ ಹೇಳೆ. ಅವ್ವ ನಾನ ಈಕಿ ಮುರದಿದಾಗ ಕೂಡಿದೆ, ಅವಾಗಿಂದ ನಾನು ನೋಡೇ ಇಲ್ಲ. ಅವ್ವ ಸಕ್ಕು, ಇದ 15ನೇ ತಾರೀಕಿಗೆ ನನ್ ಮದುವೆ ಐತಿ, ನೀ ಬರಾಕಬೇಕು ನೋಡಂಗಾರ. 15ನೇ ತಾರೀಕಿಗೆ? ಸಾರಿ ಕಮ್ಲು, ಅವತ್ ನಂಗ್ ಬರಾಕ್ ಆಗೋಲ್ಲ. ಅವತ್ತ ನಂದು ಮದ್ವೆ ಐತಿ. ನಿಂದು ಅವತ್ತ ಮದುವೆ? ಹೌದ್ರಿ. ಹೋಗ್ಲಿ ಬಿಡವ. ಹಂಗಾರ ನೀವೆಷ್ಟು ವರದಕ್ಷಿಣೆ ಕೊಟ್ರಿ? ವರದಕ್ಷಿಣಿ ನಾವೇ ಕೊಡ್ಬೇಕ್ರಿ? ಕಷ್ಟಪಟ್ಟು ಓದಿ ಕನ್ನಡ ಸರಿ ಟೀಚರ್ ಆಗೇನಿ. ಇವತ್ ಅವ್ರ ಎಷ್ಟ್ ಗಳಿಸ್ತಾರೋ ಅಷ್ಟ ನಾನು ಗಳಿಸ್ತೇನ್ರಿ. ಹಿಂಗಿರ್ಬೇಕಾದ್ರ ವರದಕ್ಷಿಣೆ ಯಾಕೆ ಕೊಡ್ಬೇಕ್ರಿ? ಅವ್ರೇನ್ ಕೇಳೇನು ಇಲ್ಲ, ನಾವು ಏನ್ ಕೊಟ್ಟೇನೂ ಇಲ್ರಿ. ಅಯ್ಯೋ ಅಂದಂಗ ನಾನ್ ಸಾಲಿ ಟೈಮ್ ಐತ್ರಿ, ನಾ ಏನ್ ಬರ್ತೇನ್ ಕಮ್ಲು. ಸಕ್ಕು ಅವ್ವ, ನಾನು ಸಾಲಿ ಕಲ್ತಿರ ಹೊಲ ಮಾರೋದ್ ಬರ್ತಿರ್ಲಿಲ್ಲವ್ವ. ಗಂಗಪ್ಪಣ್ಣಾರ ಮನ್ಯಾಗರ ಅದಾರೋ ಇಲ್ಲೋ ನೋಡೋಣ ನಡೀವಾ. ಓ ಶಾಂತಕಾರ, ಬರ್ರಿ ಹಿಂಗ್ ಬರ್ರಿ ಬರ್ರಿ. ಏನಪ್ಪ ಆರಾಮದೀಯ? ಆರಾಮದನ್ ಶಾಂತವಕ್ಕ, ನೀವ್ ಹೆಂಗದರಿ? ನಾನು ಆರಾಮದೇನಿಪ್ಪ. ಅಲ್ಲೋ ಸತೀಶ, ಎಷ್ಟು ದೊಡ್ಡನಾಗ್ಬಿಟ್ಟಿದಿ? ನಾ ನಿಮ್ಮ ಅಂಗಡಿ ಕೆಲ್ಸಕ್ಕೆ ಬರುವಾಗ ಎಷ್ಟು ಸಣ್ಣನಿದ್ದೆಪ್ಪ. ಅಂದಾಗ ಗಂಗಪ್ಪಣ್ಣರೆಲ್ಲ ಹೋಗ್ಯಾರ? ಅಪ್ಪನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಶಾಂತವಕ್ಕ. ಯಾಕಪ್ಪ, ಏನ್ ಹೇಳಾಕತ್ತಿ? ಹ್ಞೂ ಶಾಂತಕ್ಕ, ನಮ್ಮ ಮದುವೆ ಹಂಗೆ ಭಾಳ ಆಗ್ತದ. ಹೌದಾ? ಅದಕ್ಕೆ ದೊಡ್ಡಾರ ದಿನಕ್ಕೆ 300 ರೂಪಾಯಿ ಕೊಡೋದಂತ ಹೇಳಿ ಸಣ್ಣ ಹುಡುಗರಿಗೆ 50 ರೂಪಾಯಿ ಕೊಟ್ಟ ಕೆಲ್ಸಕ್ಕೆ ಹಚ್ಚಿದ್ವು ಶಾಂತವಕ್ಕ. ಅದು ಪೊಲೀಸರಿಗೆ ಗೊತ್ತಾಗಿ ಬಾಲಕಾರ್ಮಿಕರನ್ನ ಕೆಲ್ಸಕ್ಕೆ ಹಚ್ಚಬಾರ್ದಂತ ಹೇಳಿ ನಮ್ಮ ಅಂಗಡಿ ಕದ ಹಾಕೊಂಡ ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರ ಶಾಂತವಕ್ಕ. ಹೌದೇನ? ಅದಕ್ಕ ಅವ ಆರಾಮ್ ತಪ್ಪಿ ದವಾಖಾನೆ ಆದಾಳ. ಸಣ್ಣ ತಪ್ಪಿಗಾಗಿ ನಾವೆಲ್ಲ ಕಷ್ಟ ಅನುಭವಿಸೋದೈತಿ ಶಾಂತವಕ್ಕ. ಏನು ಸಣ್ಣ ಹುಡ್ರನ್ನ ಕೆಲ್ಸಕ್ಕೆ ಹಚ್ಚಿದ್ರ ಪೊಲೀಸ್ ಹಿಡ್ಕೊಂಡು ಹೋಗಾರು? ಹ್ಞೂ ಶಾಂತಕ್ಕ, 14 ವರ್ಷದೊಳಗಿನ ಮಕ್ಕಳನ್ನ ಕೆಲ್ಸಕ್ಕೆ ಹಚ್ಚಬಾರ್ದ. ಅದ್ ಕಾನೂನು ಪ್ರಕಾರ ತಪ್ಪ. ಏನಾರ ಆಗ್ಲಪ್ಪ, ನಿಮ್ಮಪ್ಪ ಲಘೂನ ಹೊರ ಬಂದ್ರ ಅಷ್ಟ ಸಾಕು. ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಅಪ್ಪನ ಬಿಡುಗಡೆ ಮಾಡ್ತಾರಕ್ಕ. ಚಲೋ ಆತ್ ಬಿಡಪ್ಪ. ಇದ 15ನೇ ತಾರೀಕಿಗೆ ನಮ್ ಕಮಲೂನ್ ಮದುವೆ ಐತಿ, ನೀವು ತಪ್ಪ ಬರ್ಬೇಕು ನೋಡಪ್ಪ. ಏನ್ ಬರ್ತೆ ಅಕ್ಕ, ನಮ್ ಪರಿಸ್ಥಿತಿ ಹಿಂಗಿರುವಾಗ
ಹಂಗ ಬಂದ್ ಹಂಗ ಹೊಂಟ್ರಿ ಶಾಂತಕ್ಕ. ಚಾ ಕೊಡ್ಬೇಕಂದ್ರ ಮನ್ಯಾಗೂ ಯಾರಿಲ್ಲ. ಹಿಂಗೈತ್ ನೋಡ್ ನಮ್ಮ ಪರಿಸ್ಥಿತಿ. ಇರ್ಲಿ ಬಿಡಪ್ಪ, ನಾವು ಬರ್ತೇವೆ ತಗೋ ಇನ್ನ. ಹಾ ಬರ್ರಿ ಬರ್ರಿ. ನಾವು ಒಳಗ್ ಕೂತು ಮಾತಾಡಕ್ ಬಂದಿಲ್ರಿ, ಇಲ್ಲೇ ನಿಂತು ಬಗೆಹರಿಸ್ಕೊಳಕ್ ಬಂದೇನೆ. ಏನ್ ಬಗೆಹರಿಸ್ಕೊಳದ್ರಿ? ಏನ್ ಮಾತಾಡಕತ್ತೀರಿ? ಮೋಸ ಮಾಡಿ ಮದುವೆ ಮಾಡಕ್ ನಿಂತಾರ ಮುಂದ ನಾವ್ ಏನ್ ಮಾತಾಡುದ್ರಿ? ಯಾರ್ ಮೋಸ ಮಾಡಕತ್ತಾರ್ರಿ? ಏನ್ ಮಾತಾಡ್ತೀರಿ ನೀವು? ಅವ್ವ ಮಗಳ ನೀವ ಮೋಸ ಮಾಡಕತ್ತೀರಿ. ಏನ್ ಮೋಸವಾ? ನನಗೂ ಏನ್ ತಿಳಿತಾ ಇಲ್ಲವಾ? ಏನ್ ಮೋಸ ರೀ? ಈ ಹುಡುಗಿಗೆ ಸಣ್ಣಾಗಿದ್ದಾಗ ಮದುವೆ ಆಗಿತ್ತೋ ಇಲ್ಲ? ಅವ್ವ ಸಣ್ಣಕ್ಕಿದ್ದಾಗ ನಂಗ್ ಮದ್ವೆ ಆಗಿತ್ತು. ನಿಮಗ್ ಯಾರು ಹೇಳಿದಿರ್ರಿ? ಬಡಿಯು ಬಾರ್ಕಲ್ಗೆ ಎಮ್ಮೆ ತುಪ್ಪ ಆದ್ರೇನು ಎತ್ತಿನ ತುಪ್ಪ ಆದ್ರೇನು ಯಾರು ಹೇಳಿದ್ರ ಅನ್ನೋದು ನಿಮಗೆ ಅದಕ್ಕೆ ಬೇಕ್ರಿ? ನಿಮ್ ಮಗಳ ಮದುವೆ ಮೊದಲು ಆಗಿತ್ತು ಇಲ್ಲ ಇಟ್ಟು ಯಾರು? ಆಗಿತ್ರಿ. ಈಕಿಗೆ 3 ವರ್ಷಕ್ಕಿದ್ದಾಗನ ನಮ್ಮ ಅಣ್ಣನ ಮಗ ಕೊಟ್ಟು ಮದ್ವಿ ಮಾಡಿದ್ದೀವ್ರಿ. ಅವಾಗ 4 ವರ್ಷ ನಾವ್ ಇದ್ದಾಗನ ತೀರ್ ಹೋದ್ನರಿ. ಅವಾಗ ಮಾಡಿದ ತಪ್ಪಿಗೆ ನಾವ್ ಈಗ್ಲೂ ಶಿಕ್ಷೆ ಅನುಭವ್ಸಕತ್ತೇವ್ರಿ. 3 ವರ್ಷದಾಗರ ಮಾಡ್ರಿ, 30 ವರ್ಷದಾಗರ ಮಾಡ್ರಿ, ಮದುವೆ ನಾವು ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಳ್ಳೋದಲ್ರಿ. ನಿಮ್ಮ ದಾರಿ ನೀವು ನೋಡ್ಕೊಂಬಿಡ್ರಿ. ಹಂಗೆಲ್ಲ ಮಾಡ್ಬೇಡ್ರಿ. ಸಣ್ಣಕ್ಕಿದ್ದಾಗ ಆಕಿನ ಲಗ್ನ ಮಾಡಿ ಬಾಳ್ ತಪ್ಪು ಮಾಡೇವಿ. ಹಂಗಂತೇಳಿ ಈ ಮದ್ವಿನ ಮುರಿಬೇಡ್ರಿ. ಊರಿಗೆಲ್ಲ ಲಗ್ನ ಪತ್ರನ ಹಂಚ್ ಬಂದೇವ್ರಿ. ನೀವು ಅಷ್ಟ ಲಗ್ನ ಪತ್ರ ಕೊಟ್ಟಿರ ತಿಳ್ಕೊಂಡ್ರೇನ? ನಿಮ್ಮ ಹಂಗ ನಾವು ಎಲ್ಲಾ ಮಂದಿಗೆ ಲಗ್ನ ಪತ್ರ ಕೊಟ್ಟೇವೆ. ನಮಗೇನ ಮಾನ ಮರ್ಯಾದೆ ಇಲ್ಲತ್ತ ತಿಳ್ಕೊಂಡ್ರೇನ? ದಯಮಾಡಿ ಹಂಗೆಲ್ಲ ಮಾಡ್ಬೇಡ್ರಿ, ನಿಮ್ ಕಾಲಿ ಬೀಳ್ತೇನ್ರಿ. ಹಂಗಾದ್ರ ಮದ್ವೆ ಖರ್ಚು 4 ಲಕ್ಷ ರೂಪಾಯಿ ಆಗ್ತೈತಿ. ವರದಕ್ಷಿಣೆ ಸೇರಿಸಿ ಒಟ್ಟು 11 ಲಕ್ಷ ರೂಪಾಯಿ ಆಗ್ತೈತಿ. ನಮ್ಮ ಮನೆ ತನಕ ತಂದು ಕೊಟ್ರ ಮದುವೆ ಮಾಡ್ಕೋತೇವ್, ಎಲ್ಲಾದ್ರೆ ಎಲ್ಲಿ? ಅವ್ವ ನಂದ ತಪ್ಪಾಗೈತವ. ಕಳ್ಳ ಸಂಬಂಧ ಕಳ್ಳಗುಳಿಲಿ ಕೊಡ್ತಕೊಳ್ಳೋದು ಏನು ಇರೋಂಗಿಲ್ಲ ಅಂತ ನಮ್ಮ ಅಣ್ಣನ ಮಗಗ ಮದ್ವಿ ಮಾಡ್ಕೊಟ್ಟೆ. ಅವ ಸಣ್ಣಗಿರ್ತಾನ ಸತ್ತೋದ. ನಂದ ತಪ್ಪಾಗೈತವ. ನೀ ಏನ್ ಚಿಂತೆ ಮಾಡಬೇಡ. 11 ಲಕ್ಷ ರೂಪಾಯಿ ಆಗೋದಕ್ಕೆ ಕೊಟ್ಟು ಮದ್ವಿ ಮಾಡ್ತೇನಂತ. ನನ್ ಬಗ್ಗೆ ಏನು ಚಿಂತೆ ಮಾಡ್ಬೇಡವಾ, ನಮ್ಮ ಮದ್ವಿನ ಆಗೋಲ್ಲವಾ. ಹಂಗೆಲ್ಲ ಅನ್ಬೇಡವ. ನೀ ಏನ್ ಹೇಳ್ಬೇಡವ. ನನ್ಗ ಸಣ್ಣ ಇರ್ಲಿ ಮದ್ವೆ ಆಗಿ ಗಂಡನ್ ಕಳ್ಕೊಂಡಿ. ಈಗ ಮದ್ವೆ ಆಗಕ್ ಹೋಗಿ ಇರೋದ್ 2 ಎಕರೆ ಹೊಲಾನು ಕಳ್ಕೊಂಡಿವವ. ಇನ್ ಮದ್ವೆ ಆಗಕ್ ಹೋಗಿ ಇರೋದೊಂದ್ ಮಣ್ಣಿನೂ ಕಳ್ಕೋದ್ ಬ್ಯಾಡವ. ನಂಗ್ ಮದ್ವಿ ಬ್ಯಾಡ್ ಅಂದ್ರ ಬ್ಯಾಡವ. ಹಿಂಗ ಎಷ್ಟ್ ದಿನ ಅಂತಿರ್ತೀವ? ಮುಂದೆ ಏನ್ ಮಾಡ್ತಿದಿ? ನೀ ಏನ್ ಚಿಂತೆ ಮಾಡ್ಬೇಡವ. ಒಳಗ್ ಹೋಗಿ ಅರಿವಿ ಎಲ್ಲ ಕಲ್ತ ಬಂದ ಇಲ್ಲೊಂದ್ ಅಂಗಡಿ ತಗದಿನ್ ಸಾಕ್ತಿನವ. ನಂಗ್ ನೀ ಏನ್ ಹೇಳ್ಬೇಡವ. ನಾ ಹೋಗಾಕೆ ಅಂದ್ರ ಹೋಗಾಕಿ. ನಮಸ್ಕಾರ ರೀ ಮೇಡಮ್ ಅವ್ರ. ನಮಸ್ಕಾರ. ಬರ್ರಿ 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 ಕೂಡಮ್ಮ. ಇರ್ಲ್ರಿ ಕೂಡಮ್ಮ. ಹೇಳಿ, ಏನಾಗ್ಬೇಕಿತ್ತು? ಮೇಡಮ್ ನಮ್ಮ ಊರ್ ಇಲ್ಲೇ ತಲ್ಲೂರ್ ಅಂತ್ರಿ. ನನ್ನ ಹೆಸರು ಕಮಲು ಅಂತ್ರಿ. ನೀವು ಅರಿವು ಇಲ್ಯಾಕ್ ಕಲಿಸ್ತಾರ ಅಂತ ಹೇಳಿ ನಮ್ಮ ಊರಾಗ ಹೇಳ್ತಾರ್ರಿ. ಅದಕ್ಕಾಗಿ ನಿಮ್ ಹಂತೆ ಅರಿವು ಇಲ್ಯಾಕ್ ನಾ ಕಲಿಯಾಕ್ ಬಂದೇನಿ. ಏನುವ ಈಗ ಟೇಲರಿಂಗ್ ಕಲ್ತು ಮದುವೆ ಆದ್ಮೇಲೆ ಗಂಡನಿಗೆ ದುಡ್ಡು ಸಂಪಾದನೆ ಮಾಡ್ಕೊಡ್ಬೇಕಂತ ಮಾಡಿ ಏನು? ಮದುವೆ ನನ್ ಹಣೆ ಬರದಾಗ ಬರ್ದಿಲ್ ಬಿಡ್ರಿ ಮೇಡಮ್ ಅವ್ರ. ಯಾಕುವ ಹಿಂಗಂತಿ? ಈ 15 ತಾರೀಕಿಗ ನನ್ ಮದುವೆ ಆಗ್ತಿತ್ರಿ ಮೇಡಮ್ ಅವ್ರ. ಆದ್ರೆ ಏನ್ ಮಾಡೋದ್ರಿ ಮೇಡಮ್ ಅವ್ರ, ನನ್ನ ಅದೃಷ್ಟನ ಸರಿ ಇಲ್ಲ. ಯಾಕುವ ಏನಾತು? 15ಕ್ಕ ಮದುವೆ ಐತಂತಿ, ಅದೃಷ್ಟ ಸರಿ ಇಲ್ಲ ಅಂತಿ. ಏನಾತು? ನನ್ ಮದುವೆ ಗಟ್ಟಿ ಆಗಿತ್ರಿ ಮೇಡಮ್ ಅವ್ರ. 4 ಲಕ್ಷ ರೂಪಾಯಿ 5 ತೊಲಿ ಬಂಗಾರ ಅಂತ ಹೇಳಿ ಮಾತುಕತೆ ಆಗಿತ್ರಿ ಮೇಡಮ್. ಹೌದಾ? ಮತ್ತೇನಾತು? ಊರೆಲ್ಲಾ ಲಗ್ನ ಪತ್ರ ಹಂಚೇವ್ರಿ. ಆದ್ರ ಹುಡುಗನ ಅಪ್ಪ ನಿನ್ನೆ ಬಂದ ಬ್ಯಾಡ್ ಅಂತ ಹೇಳಿ ಮದ್ವಿ ನಿಂದ್ರಿಸಿ ಬಿಟ್ರಿ. ಮದ್ವಿ ನಿಲ್ಸಿದ್ರ ಯಾಕ? ನಂದ್ 3 ವರ್ಷದಾಗ ಮದ್ವೆ ಆಗಿತ್ತಂತ್ರಿ. ನನ್ನ ಮದ್ವಿ ಮಾಡ್ಕೊಂಡ್ ಹುಡುಗ ತೀರ್ಕೊಂಡಂತ್ರಿ. ಹೌದಾ? ಈ ವಿಚಾರ ಹುಡುಗನ ಅಪ್ಪಗ ಗೊತ್ತಾತ್ರಿ. 4 ಲಕ್ಷ ರೂಪಾಯಿ 5 ತೊಲಿ ಬಂಗಾರ ಮತ್ತ ನಮ್ಗ ಮದ್ವಿ ಖರ್ಚು ಹೇಳ್ಯಾರ್ರಿ. ಒಟ್ಟ 11 ಲಕ್ಷ ರೂಪಾಯಿ ರೀ. ಹಿಂಗಾಗಿ ಮದ್ವಿನೂ ಬೇಡ ಗಂಡಾನೂ ಬೇಡ ಅಂತ ಹೇಳಿ ನಿಮ್ ಹತ್ತೆಕ ಅರಿವಿಲ್ಯಾಕ ಕನ್ಲ್ಯಾಕ್ ಬಂದೇನ್ರಿ ಮೇಡಮ್. ನೋಡುವ, ಊರಿಗೆಲ್ಲ ಆಮಂತ್ರಣ ಪತ್ರಿಕೆ ಹಂಚಿ ಬಂದಿವಿ ಅಂತ ಹೇಳಾಕತಿ. ವರದಕ್ಷಿಣೆ ಸಲುವಾಗಿ ಮದ್ವಿ ಮುರ್ಕೊಳ್ಳೋದು ತಪ್ಪಾಕೈತಿ.
ಈ ವರದಕ್ಷಿಣೆ ಕಿರುಕುಳ ಕೊಡೋರ ವಿರುದ್ಧನ ಹೋರಾಟ ನಡೆಸಬೇಕು, ತಿಳಿ ಹೇಳ್ಬೇಕು ಅಂತ ನಮ್ ಸಂಸ್ಥೆ ಉಜ್ವಲ, ಸಂಗಾತಿ, ಸಾಂತ್ವನ ಇವೆಲ್ಲ ಇರೋದು. ವರದಕ್ಷಿಣೆ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು. ಹಿಂಗಾಗಿ ತಿಳಿ ಹೇಳಿದ್ರ ಎಲ್ಲ ಸರಿ ಹೋಗ್ಬೋದು. ಅದಕ್ಕ ನೋಡೋಣ ಬಾ. ಬ್ಯಾಡ್ರಿ ಮೇಡಮ್ ಅವ್ರ, ಬ್ಯಾಡ್ರಿ. ಯಾಕವ ಯಾಕೆ ಬೇಡಂತಿ? ನೀನ್ ಮದುವೆ ಆಗ್ಲಿಲ್ಲ ಅಂದ್ರೂ ಇನ್ನೊಂದು ಹುಡುಗಿನ ಮದುವೆ ಆಗಿ ವರದಕ್ಷಿಣೆ ತಗೊಳ್ಳೋರ್ನ ವರದಕ್ಷಿಣೆ ತಗೊಳ್ಳೋದು ಶಿಕ್ಷಣಾರ್ಹ ಅಪರಾಧ ಅದ. ಅದಕ್ಕ 2 ವರ್ಷ ಜೈಲ್ ಶಿಕ್ಷೆನೂ ಅದ, ಮ್ಯಾಲೆ ದಂಡನು ತುಂಬಬೇಕಾಗ್ತದ. ತಿಳಿ ಹೇಳಿದ್ರ ಎಲ್ಲ ಸರಿ ಹೋಗ್ಬೋದಲ್ಲ. ತಿಳಿಸಿರ ನೋಡೋಣ, ಬ್ಯಾಡ ಅನ್ಬೇಡವ. ಆದ್ರ ನಂದ ಬಾಲ್ಯ ವಿವಾಹ ಆಗಿತ್ತಲ್ರಿ ಮೇಡಮ್ ಅವ್ರ. ಅದು ನಿನಗೇನು ಗೊತ್ತಿಲ್ಲದೆ ನಡೆದು ಹೋದ ಮದುವೆ. ನಿನ್ ಮದುವೆ ಆದ ಹುಡುಗ ಆವಾಗೆ ಸತ್ ಹೋಗ್ಯಾನ. ಎಲ್ಲ ತಿಳಿ ಹೇಳಿದ್ರೆ ಸರಿ ಹೋಗ್ತದ. ಬಾ, ನಿಮ್ಮವಾಗ ಫೋನ್ ಮಾಡಿ ಕರೆಸು, ಹೋಗೆ ನೋಡೋಣ. ಆತ್ ತಗೋರಿ ಮೇಡಮ್ ಅವ್ರ. ನಮ್ಮ ಅವ್ವ ಇಲ್ಲೇದಾಡ್ರಿ ಮೇಡಮ್ ಅವ್ರ, ಬರ್ರಿ ಹೋಗೋಣ. ಅವ್ವ ನಮಸ್ಕಾರ. ನಮಸ್ಕಾರ ಮೇಡಮ್ ಅವ್ರ, ಇವ್ರ ನಮ್ಮ ಅವ್ವಾರ್ರಿ. ಕಮ್ಲು ಎಲ್ಲ ಹೇಳ್ರಿ. ತಿಳಿ ಹೇಳಿ ಮಾತಾಡಿದ್ರ ಎಲ್ಲ ಸರಿ ಹೋಗ್ತದ. ಬರ್ರಿ ತಿಳಿ ಹೇಳಿ ಮಾತಾಡೋಣ. ಅಷ್ಟ್ ಮಾಡ್ರಿ, ಪುಣ್ಯ ಬರ್ತದ. ನಿಮ್ ಬೀಗರ ಮನಿ ಎಲ್ಲೈತಿ ಗೊತ್ತೈತೇನವಾ? ಬರೋ 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 ಸರ್, ಅವ್ರು ಇಲ್ಲ ಮನಿ ಕದ ಹಾಕಿದಾರ ಸರ್. ಅವರು ಇಲ್ಲ ಹಿಂದಿರ್ಬೋದು ಅವರು. ಯಾಕಂಬರಿ ಅವ್ರನ್ನ ಸರ್ ಇಲ್ಲದಾರ್ರಿ ಅವರು. ಬಿಡ್ರಿ, ಬಿಡ್ರಿ 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 ಅವ್ರೇನ ಇವ್ರು? ಇವರೇ ಯಾಕ್ರಿ, ಏನಾಗಿದೆ? ಇವ್ರನ್ನ ಯಾಕೆ ಹಿಡ್ಕೊಂಡು ಹೊಂಟಿರಿ? ಅಲ್ಲಿ ಬರ್ರಿ, ಮೀಡಿಯಾದ ಮುಂದೆ ಹೇಳ್ತೀನಿ. ಈಗ ನಾವು ಬಂಧಿಸಿರುವ ವ್ಯಕ್ತಿಗಳು ಇಂಟರ್ನ್ಯಾಷನಲ್ ವಾಂಟೆಡ್ ಪರ್ಸನ್ಸ್. ಈತ ರಾಜು ಅಂತ ಇಲ್ಲಿವರೆಗೆ 26 ಮದುವೆಯಾಗಿ 27ನೇ ಮದುವೆ ಸಿದ್ಧತೆ ನಡೆಸಿದ್ದ. ಇಲ್ಲಿ ಬಡ ಹುಡುಗಿಯರನ್ನ ಮದುವೆಯಾಗಿ ಬೇರೆ ದೇಶಗಳಿಗೆ ಹೋಗಿ ಮಾರಾಟ ಮಾಡ್ತಾ ಇದ್ದ. ಹುಡುಗಿ ಮನೆಯವರಿಗೆ ಆಕ್ಸಿಡೆಂಟ್ನಲ್ಲಿ ನಿಮ್ಮ ಹುಡುಗಿ ಸತ್ತು ಇಲ್ಲ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಹೇಳಿ ಕೇಸ್ ಮುಚ್ಚಿ ಹಾಕ್ತಾ ಇದ್ದ. ಈತ ಈ ಹುಡುಗರ ತಂದೆ ಲಿಂಗಪ್ಪ ಅಂತ. ಇವನ್ ಕೆಲಸ ವರದಕ್ಷಿಣೆಯನ್ನು ತೆಗೆದುಕೊಂಡು ಮದುವೆ ಮಾಡಿಸಿ ಬೇರೆ ಬೇರೆ ಹೆಸರುಗಳಲ್ಲಿ ವೀಸಾ ಪಾಸ್ಪೋರ್ಟ್ ಮಾಡಿಸಿ ಜೋಡಿಗಳನ್ನು ವಿದೇಶಕ್ಕೆ ಕಳಿಸ್ತಾ ಇದ್ದ. ತಂದೆ ತಾಯಿಗಳು ಮಗಳು ಬೆಳೆದು ಒಟ್ಟಾರೆಯಾಗಿ ಮಗಳಿಗೆ ಮದುವೆ ಮಾಡಿಕೊಟ್ರಾಯ್ತು ಅಂತ ಬುಡ ಆಗುತ್ತಿರದ ವ್ಯಕ್ತಿಗಳು ಯಾವುದೋ ಆಸೆಗೆ ಮಗಳಾಗಿ ಮದುವೆ ಮಾಡಿಕೊಡೋದು, ಓಡ್ತಿರೋ ಬಸ್ಸಿನ ಗಾಲಿಗೆ ತಲೆ ಕೊಟ್ಟ ಶಾಂತವ ಮತ್ತು ಕಮಲುಗ ಈಗ ನಿಂಗಪ್ಪ ಹಾಗೂ ಅವನ ಮಗನ ನಿಜವಾದ ಬಣ್ಣ ತಿಳಿತು. ಈಗ ಗೊತ್ತಾತು ನಂಗ ಯಾವತ್ತೋ ಸತ್ತಿದ್ನಿ ಅಂತ, ಹಿಂಗ್ಯಾಕೋ ಬರೆದ ಹಣೆ ಬರಹ ನಂದು ಭಗವಂತ. ಸಮಾಜದಾಗ ಎಂಥ ಕೆಟ್ಟ ಜನ ಇರ್ತಾರ್ರಿ. ಅಕ್ಕೋರ, ನಮ್ ಕಮಲೂನ್ ಪರಿಸ್ಥಿತಿ ಏನದ ಅಂತ ನಿಮಗ ಗೊತ್ತದಲ್ಲ. ಎಲ್ಲರ ಒಂದ್ ಚಲೋವರ ಹುಡುಕಿ ಮದ್ವಿ ಮಾಡಿಸ್ರಲ್ಲ. ಮದ್ವಿ ಸುದ್ದಿ ತೆಗಿಬೇಡ, ನಾ ಮದ್ವಿನ ಆಗೋಲ್ಲವಾ. ಕಮ್ಲು, ಜಗತ್ನಾಗ ಬರೀ ಕೆಟ್ಟ ಜನನೇ ಇರಂಗಿಲ್ಲವಾ, ಒಳ್ಳೆ ಜನನೂ ಇರ್ತಾರ. ನಾವು ಹುಡುಕ್ಬೇಕಷ್ಟ. ನಂಗ್ ಸಿಕ್ಕವ್ರೆಲ್ಲ ಕೆಟ್ಟ ಜನ ಅದಾರ್ರಿ, ನಾ ಹಿಂಗ ಇರ್ತೇನ್ರಿ. ನೋಡ್ ಕಮ್ಲು, ನೀ ಹಿಂಗ್ ಹಠ ಹಿಡಿದ್ರ ನಿಮ್ ತಾಯಿ ಮನ್ಸಿಗೆ ಏನ್ ನೆಮ್ಮದಿ ಇರ್ತದ ಹೇಳು? ಮದ್ವಿ ಸುದ್ದಿ ತೆಗಿಬೇಡ್ರಿ ಮೇಡಮ್ ಅವ್ರ. ನಿಮ್ ಹಂತೆ ಕೈದ ಅರಿವು ಎಲ್ಲ ಕಲ್ಕೋತೇನ್ರಿ ಮೇಡಮ್ ಅವ್ರ. ದಯಮಾಡಿ ನಿಮ್ ಕೈ ಮುಗಿತೇನ್ರಿ. ಹಿಂಗ್ ಹಠ ಮಾಡ್ಲಿಕ್ ಹತ್ರ ಯಾರ್ ಹಣೆ ಬರ, ಯಾರ್ ವಿಧಿ, ಯಾರ್ ಕೈಯಾಗದ ನಡಿ.
ವರದಕ್ಷಿಣೆ ಬದುಕೋಕು ಬಿಡುತ್ತಿಲ್ಲ ಇದು ಎಂತ ಶಿಕ್ಷೆ ಹೆಣ್ಣಿಗೆ ಬೆನ್ ಹತ್ತಿರೋ ನಾಯಿಯೇ ವರದಕ್ಷಿಣೆ ಬದುಕೋಕು ಬಿಡುತ್ತಿಲ್ಲ ಇದು ಎಂತ ಶಿಕ್ಷೆ ಇದು ಎಂತ ಶಿಕ್ಷೆ ಇದು ಎಂಥ ಶಿಕ್ಷೆ ಅಕ್ಕ ನೀನ್ ಟ್ರೈನಿಂಗ್ ಕ್ಲಾಸ್ ಬಂದು 2 ವರ್ಷ ಆಯ್ತಲ್ವಾ? ನಮ್ಮಂಥವ್ರ ಬಡವ್ರ ಆಫೀಸಿಗೆ ಇಂಜಿನಿಯರ್ ಆದವರು ಬೆಂಗಳೂರಿನಾಗ ಇರೋರು ನೀವು ಯಾಕೆ ಏನಕ್ಕ ಹಿಂಗ್ ಹೇಳ್ತೀರಾ? ನಿಮ್ಗೆ ಗೊತ್ತಲ್ವಾ ಎಲ್ರದ ಸಿಗುತ್ತೆ? ಆಯ್ತು ಬಿಡು. ನಮಸ್ಕಾರ ಮೇಡಮ್. ನಮಸ್ಕಾರ ಕಮಲು. ಅಕ್ಕ ನಾನು ನಿನ್ನೆ ಕಮಲು ಅಂತ ಹೇಳ್ತಾ ಇದ್ರಲ್ಲ ಇವ್ರೇನ ಅವರು? ಹೌದು ಅಕ್ಕ ನಾ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ಲಾ? ಓ, ಖಂಡಿತ ನಿಧಾನಕ್ಕೆ ಮಾತಾಡ್ಸ್ಕೊಂಡ್ ಬಾರಪ್ಪ. ನಾನೊಂಚೂರು ಆಫೀಸಿಗೆ ಹೋಗಿ ಬರ್ತೀನಿ. ಆಯ್ತಕ್ಕ. ಸ್ವಲ್ಪ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಸಾರಿ ಸ್ವಲ್ಪ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು. ಹೊರಗಡೆ ಬರ್ತೀರಾ? ನಾನು ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ನಿಮ್ಮ ಬಗ್ಗೆ ಅಕ್ಕ ಎಲ್ಲ ಹೇಳಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದು, ಆ ಹುಡುಗ ಸತ್ತೋಗಿದ್ದು, ಅದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ. ದೊಡ್ಡವರು ಬಾಲ್ಯ ವಿವಾಹ ಮಾಡಿದ್ರಲ್ಲ ಅವ್ರು ತಪ್ಪು. ಇನ್ನು ಊರಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಹಂಚಿದ್ರೂ ಪರವಾಗಿಲ್ಲ. ನಿಮ್ 2ನೇ ಮದುವೆ ನಿಂತಲ್ಲ ಅದು ಒಳ್ಳೇದಾಯ್ತು ಬಿಡಿ. ಮುಂದೆ ಗೊತ್ತಿಲ್ಲದೆ ಅಂತ ಲೋಪರನ್ನು ಕಟ್ಕೊಂಡು ಸಾಯೋದಕ್ಕಿಂತ ಮದುವೆ ಆಗದಿರೋದು ಒಳ್ಳೇದಾಯ್ತು ಬಿಡಿ. ಬಾಲ್ಯ ವಿವಾಹ, ವರದಕ್ಷಿಣೆ ಈ ಅನಿಷ್ಟ ಪದ್ಧತಿಗಳು ಹುಡುಗಿರ ಜೀವನಾನೇ ಹಾಳು ಮಾಡ್ತಾ ಇದಾವೆ. ನೀವೇನ್ ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ನಿಮ್ ಕತೆ ಎಲ್ಲ ಕೇಳಿದ್ಮೇಲೆ ನಿಮ್ಮನ್ನ ನೋಡ್ಬೇಕನ್ನಿಸ್ತು. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ನಾನು ನಿಮಗೆ ಭಾಳ ಕೊಡ್ಬೇಕನ್ನಿಸ್ತಾ ಇದೆ. ಹೌದು ಕಮಲಾ ಅವರೇ, ನಿಮ್ಗೆ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ನಿಮ್ಮ ಪೂರ್ತಿ ವಿಚಾರನೂ ನಂಗೆ ಗೊತ್ತು. ಅಕ್ಕನೂ ಮದುವೆ ಆಗೋದು ಅಂತ ಹೇಳ್ತಾ ಇದ್ದಾರೆ. ಯಾರನ್ನೋ ಮದುವೆ ಆಗೋದಕ್ಕಿಂತ ಲೈಫಲ್ಲಿ ಹೊಂದಿರೋ ನಿಮ್ಮನ್ನು ಮದುವೆ ಆದ್ರೆ ನನಗೂ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ನಂಗೆ ಇಷ್ಟ ಇಲ್ಲ, ಕೇಳಬೇಡ್ರಿ. ಕಮಲಾ ಅವರೇ ಅಕ್ಕ, ನಾನು ಕಮಲಾನ್ ಮದುವೆ ಆಗ್ಬೇಕಂತ ಇದ್ದೀನಿ. ನಿನಗೂ ಇಷ್ಟ ಆಯ್ತು ಸ್ವಲ್ಪ ಕೇಳಕ್ಕ? ಹೌದೇನೋ? ನೋಡ್ ಕಮಲಾ, ಒಬ್ಳಿಯಾಗಿ ಜೀವನ ಕಳೆಯೋದು ಬಹಳ ಕಷ್ಟ ಅದ. ಅದಾಗಿಯೂ ನನ್ನ ತಮ್ಮನಿಗೆ ನೀನ್ ಎಲ್ಲ ವಿಚಾರ ತಿಳಿಸೇ ಇದ್ದೀನಿ. ಅವ್ನಿಗೆಲ್ಲ ಗೊತ್ತೇ ಅದ. ಓ ಬರ್ರಿ ಬರ್ರಿ ಬರ್ರಿ, ಚಲೋ ಟೈಮ್ಗೆ ಬಂದಿರಿ ಬರ್ರಿ. ನಮಸ್ಕಾರ ಮಾರ. ನಮಸ್ಕಾರ ಬರ್ರಿ. ನಮ್ ತಮ್ಮ ನಿಮ್ ಕಮಲನ್ನ ಮದುವೆ ಆಗ್ಬೇಕಂದ್ ಮಾಡ್ಯಾನ್ರಿ. ಅವನಿಗೆ ಎಲ್ಲ ಗೊತ್ತದ. ಅದಕ್ ನೀವೇನಂತೀರಿ? ಭಾಳ ಚಲೋ ಆತ್ರಿ. ನಿಮ್ ಸಂಬಂಧ ಸಿಕ್ತೈತಂದ್ರ ಉಗ್ಗಿ ಒಳಗ ಹಾಲು ಸೇರಿಸಿದಷ್ಟು ಸಂತೋಷ ಆಗ್ತೈತ್ರಿ. ಕಮಲು, ಸುಮ್ನ ಒಪ್ಕೊಂಡ್ಬಿಡು. ಎಷ್ಟ್ ದಿನ ನೀ ಹಿಂಗ ಇರ್ತಿ? ಶಾಲಿನಿ ಮೇಡಮ್ ನಮ್ಗ ಮೊದ್ಲಿಂದ ಪರಿಚಯ ಇದ್ದವ್ರ ಅದಾರ. ಅವ್ರ ತಮ್ಮ ಸಾಂತ್ವನ ಆಫೀಸಿಂದ ಎಷ್ಟೋ ಮಂದಿಗೆ ಮದ್ವಿ ಮಾಡ್ಸ್ಯಾರ. ನಿಂದು ಒಂದು ಮಾಡಿಸ್ಬಿಡ್ತಾರ. ಸುಮ್ನೆ ನನಗೆ ಯಾಕೆ ಆಡ್ತಿದಿ? ಸುಮ್ನೆ ಒಪ್ಕೊಳಕ್ ಬರಂಗಿಲ್ಲ. ಕಮಲು, ಹೂ ಅಂದ್ಬಿಡವ. ನೀ ನನ್ ಮನಿಗ್ ಬಂದೆ ಅಂದ್ರೆ ಭಾಳ ಚಂದಂಗ್ ನೋಡ್ಕೋತೀನಿ. ನನ್ ತಮ್ಮ ಭಾಳ ಚಂದಂಗ್ ನೋಡ್ಕೋತಾನ. ಹೂ ಅಂದ್ಬಿಡವ. ನೋಡ್ರಿ, ಹೂ ಅಂದ್ಲು. ಏಯ್, ಕೈ ಕೊಡೋ ಇಲ್ಲಿ. ಸಮಾಜಘಾತುಕ ಕೃತ್ಯಗಳಿಗೆ ಮಹಿಳೆಯರು ಬಲಿಯಾಗುತ್ತಿರುವುದು ಈ ಕಾಲಮಾನಘಟ್ಟದ ಪ್ರಸ್ತುತ ಸನ್ನಿವೇಶದ ಚಿತ್ರವೇ ಸಂಗಾತಿ. ಉಜ್ವಲ, ಸಾಂತ್ವನ, ಸಂಗಾತಿಯಂತಹ ಸಂಸ್ಥೆಗಳು ಸಮಾಜದ ಮಹಿಳೆಯರ ಹಿತವನ್ನು ಕಾಯುವಂತಹ ಕೆಲಸವನ್ನು ಮಾಡ್ತಿವೆ. ಇದು ನಿಜಕ್ಕೂ ಸಮಾಜ ಹೆಮ್ಮೆ ಪಡುವಂತಹ ಒಂದು ವಿಷಯವಾಗಿದೆ.